ಹಲೋ ಫ್ರೆಂಡ್ಸ್, ಇವತ್ತು ನಾನು ರುಚಿಕರವಾದಂಥ ಕಿತ್ತಳೆ ಹಣ್ಣಿನ ಜ್ಯೂಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಲಿಕ್ಕೆ ಬಂದಿದ್ದೇನೆ. ಬನ್ನಿ, ಹಾಗಿದ್ರೆ ಈ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದಿಷ್ಟು ಕಿತ್ತಳೆ ಹಣ್ಣನ್ನು ತಗೊಂಡಿದ್ದೀನಿ. ನೀವು ನೋಡಬಹುದು, ನಾನಿಲ್ಲಿ ಹಣ್ಣಿನ ಸಿಪ್ಪೆಗಳನ್ನು ತೆಗೆದಿದ್ದೀನಿ. ಇವಾಗ ಒಂದೊಂದಾಗಿ ಹಣ್ಣನ್ನು ತಗೊಂಡು ಈ ಥರ ಕಟ್ ಮಾಡೋಣ. ಹಾಗೆ ಇದರ ಎಲ್ಲ ಬೀಜವನ್ನು ಸರಿಯಾಗಿ ತೆಗಿರಿ. ಇಲ್ಲದಿದ್ದರೆ 1 ರಿಂದ 2 ಬೀಜ ಉಳಿದ್ರೂ ಸಹ ಜ್ಯೂಸ್ ಕಹಿಯಾಗಿ ಬರುತ್ತೆ. ನೋಡಿ, ಇದರ ಎಲ್ಲ ಬೀಜಗಳನ್ನು ತೆಗೆದಿದ್ದೀನಿ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬ್ರೌನ್ ಶುಗರನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಜೇನುತುಪ್ಪ ಅಥವಾ ನಾರ್ಮಲ್ ಸಕ್ಕರೆಯನ್ನು ಕೂಡ ಬಳಸಬಹುದು. ಒಂದು ಚುಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟ್, ಫ್ರೆಂಡ್ಸ್, ಈಗ ನಮ್ಮ ಸೀಸನಲ್ ಆರೆಂಜ್ ಜ್ಯೂಸ್ ರೆಡಿಯಾಗಿದೆ. ನಿಮಗೆ ಹಣ್ಣು ತಿಂದು ಬೋರ್ ಆದಾಗ ಈ ಥರ ಟೇಸ್ಟಿಯಾದ ಜ್ಯೂಸನ್ನು ಕೂಡ ಮಾಡಿಕೊಂಡು ಕುಡಿಬಹುದು. ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.